ಭದ್ರಾ ಮೇಲ್ದಂಡೆ ಯೋಜನಾ ಕಾಮಗಾರಿಯಲ್ಲಿ ರೈತರಿಗೆ ಮೋಸ ಆರೋಪ. ಹುಳಿಯಾರು ಹೋಬಳಿಯ ಕೆರೆ ಸೂರಗೊಂಡನಹಳ್ಳಿಯಲ್ಲಿ ರೈತರ ಆಕ್ರೋಶ. ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಹೋಬಳಿ ಕೆರೆ ಸೊರಗೊಂಡನಹಳ್ಳಿ ಗ್ರಾಮದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿಯಲ್ಲಿ ಅಧಿಕಾರಿಗಳು ಹಾಗೂ ಸರ್ವೆ ಮಾಡುವ ಸಿಬ್ಬಂದಿಗಳು ಸೂಕ್ತವಾಗಿ ರೈತರ ಜಮೀನನ್ನ ಗುರುತಿಸದೆ ಊರುಗಳಲ್ಲಿ ಯಾರೋ ಒಬ್ಬರ ಹೇಳಿಕೆಯನ್ನ ಪಡೆದು ಸರ್ವೆ ನಡೆಸಿ ಜಮೀನಿನ ಮೌಲ್ಯ ಹಾಗೂ ಗಿಡ ಮರಗಳ ಲೆಕ್ಕವನ್ನ ಮನಬಂದಂತೆ ಬರೆದು ಅದರ ಆಧಾರದ ಮೇಲೆ ಹಣ ಬಿಡುಗಡೆಗೊಳಿಸಿ ಭಾರೀ ಅವ್ಯವಹಾರ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಹೌದು, ರೈತರಿಗೆ ಕಾಲಂ 21ರ ನೋಟಿಸ್ ನೀಡದೆ ಅವಾರ್ಡ್ ನೋಟಿಸ್ ನೀಡಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದ್ದು ರೈತರಿಗೆ ತುಂಬಾ ಅನ್ಯಾಯ ಆಗಿದೆ ಎಂದಿದ್ದಾರೆ ರೈತರು. ರೈತರ ಜಮೀನು, ಅದರ ಮೌಲ್ಯ, ಗಿಡ ಮರಗಳ ಮೌಲ್ಯವನ್ನ ನಮೂದಿಸಲು ಮಧ್ಯವರ್ತಿಗಳ ಮುಖಾಂತರ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದು, ಹಣ ನೀಡಿದವರಿಗೆ ಅವರು ಕೇಳಿದಷ್ಟು ಗಿಡ ಮರಗಳ ಲೆಕ್ಕ ಹಾಗೂ ಭೂಮಿಯ ಮೌಲ್ಯವನ್ನ ಹೆಚ್ಚಿಸಿ ಅವಾರ್ಡ್ ನೋಟಿಸ್ ಅನ್ನ ನೀಡಿದ್ದಾರೆ. ಲಂಚದ ಹಣ ಕೊಡದಿದ್ದ ರೈತರಿಗೆ ಮಾರುಕಟ್ಟೆ ಮೌಲ್ಯಕ್ಕಿಂತ ತುಂಬಾ ಕಡಿಮೆ ಹಣ ಹಾಗೂ ಗಿಡ ಮರಗಳ ಹಣವನ್ನ ಅಲ್ಪ ಪ್ರಮಾಣದಲ್ಲಿ ನೀಡಿದ್ದು ರೈತರಿಗೆ ಅನ್ಯಾಯವೆಸಗಿದ್ದಾರೆ. ಈ ಭದ್ರಾ ಮೇಲ್ದಂಡೆದು ಏನು ಇವತ್ತು ಸರ್ವೆ ಮಾಡೋಗಿದ್ದಾರೆ. ಇದು ಭಾಳ ಅನ್ಯಾಯ ನಡೆದೈತೆ, ಅವ್ಯವಹಾರ ನಡೆದೈತೆ. ಈಗ ನಮ್ಮ ಚಿಕ್ಕಪ್ಪ, ನಮ್ಮ ಅಣ್ಣ ಇವರು, ನಮ್ಮ ಚಿಕ್ಕಪ್ಪ ಇವ್ರಿಗೆ ಕೊಡ್ಬೇಕಾದ ನೋಟಿಸಲ್ಲಿ ಪಕ್ಕದನಿಗೆ 4 ಪಟ್ಟು ಕೊಟ್ಟಿರೋ ಹಣನ ಇವ್ರು 1 ಪಟ್ಟು ಕೊಟ್ಟಿದ್ದಾರೆ. ಇವ್ರದ್ದು 5,000 ರೂಪಾಯಿ ಕುಂಟೆ ಹಾಕಿದ್ದಾರೆ. ಅದು ವೈಜ್ಞಾನಿಕವಾಗಿ ಇಲ್ವೇ ಇಲ್ಲ. ಅದೇ ಪಕ್ಕದ ಬದ ಇದನ್ನೇ ತೋರಿಸಿರೋದು. ಆ ಪಕ್ಕದ ಬದಿಗೆ 21,000 ಏನೋ ಹಾಕಿದಾರಂತೆ. ಅವ್ನಿಗೆ ಇಷ್ಟೇ ವ್ಯತ್ಯಾಸ. 5,000 ರೂಪಾಯಲ್ಲಿ 21,000 ರೂಪಾಯಿ, 21 × 4, ಇವ್ನು 5,500 × 4. ಇದು ಯಾವ ರೀತಿ ನ್ಯಾಯ? ವೈಜ್ಞಾನಿಕವಾಗಿ ಇಲ್ವೇ ಇಲ್ಲ. ಮತ್ತು ಇವರು ಕೆಲವೊಂದು ಮರಗಳು ಬಿಟ್ಟಿದ್ದಾರಂತೆ. ಮತ್ತು ಬಿಟ್ಟಿದ್ದಾರೆ, ಇವರಿಗೆ ಕೊಟ್ಟಿರೋ ಮರದ ವ್ಯಾಲ್ಯೂನೇ ಕಡಿಮೆ. ಇನ್ನು ಅವರಿಗೆ ದುಬಾರಿ ಕೊಟ್ಟಿದ್ದಾರೆ. ಬರೇ 3,000 ಇವ್ರದ್ದು. ಅವ್ರದ್ದು ನೋಡ್ರಿ 50,000 10,000 ರೂಪಾಯಿ ಒಂದು ಮರಕ್ಕೆ ಹಾಕಿದ್ದಾರೆ. ಮತ್ತೆ 40,000 ಹಾಕಿದ್ದಾರೆ ಕೆಲವೊಬ್ಬರಿಗೆ. ಇಲ್ಲ ಮತ್ತೆ ಲೆಕ್ಕನೂ ತಪ್ಪು ಮಾಡಿದ್ದಾರೆ. ಇವರು 30 ಗಿಡ ಇದ್ರೆ 28-25 ಬರ್ಕೊಂಡಾರೆ. ಅವರ 30 ಇದ್ರೆ 50 ಬರ್ಕೊಂಡು ಹೋಗಿದ್ದಾರೆ. ಮತ್ತು ವೈಜ್ಞಾನಿಕವಾಗಿ ಇಲ್ವೇ ಇಲ್ಲ. ಮತ್ತು ಅಲ್ಲಿ ಮಧ್ಯವರ್ತಿಗಳು ಕಾಟ. ಏನು ಸರ್ವೆ ಮಾಡಕ್ಕೆ ಬಂದಿದ್ರು ಮಾಡ್ಕೊಂಡು ಅವ್ರು ಹೋಗ್ಬಿಡ್ತಾರೆ. ಅವರಿಂದ ಮಧ್ಯವರ್ತಿ ಕಳಿಸ್ತಾರೆ. ಅವರು ನಮ್ಮ ಹತ್ರ ಎಲ್ಲ ಮಾತಾಡಿದ್ದಾರೆ, ನಮ್ಮನ್ನು ಕರೆಸಿ ಮಾತಾಡಿದ್ದಾರೆ. ಇನ್ನು ಈ ವಿಚಾರವಾಗಿ ಇದರ ಸೂಕ್ತ ತನಿಖೆ ಕೈಗೊಂಡು ರೈತರ ಭೂಮಿಗೆ ಹಾಗೂ ಅದರಲ್ಲಿರುವ ಗಿಡ ಮರಗಳಿಗೆ ನ್ಯಾಯಯುತ ಮೌಲ್ಯವನ್ನ ಒದಗಿಸಿಕೊಡಬೇಕೆಂದು ರೈತರು ಮನವಿಯನ್ನ ಮಾಡುತ್ತಿದ್ದಾರೆ. ಚೇತನ್ ಜಾನಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.